ಹಾಯ್ ಹಲೋ ನಮಸ್ತೆ. ನಾವು ಇವತ್ತು ಇಲ್ಲಿರುವಂಥದ್ದು ಸಹಕಾರಿ ಫಾರ್ಮ್ ಪ್ಲಾಂಟೇಶನಲ್ಲಿ. ಪೋಂಡಾದಿಂದ ಸಾಧಾರಣ ಒಂದು 10 ಕಿಲೋಮೀಟರ್ ದೂರದಲ್ಲಿ ಈ ಸ್ಪೈಸ್ ಪ್ಲಾಂಟೇಶನ್ ಸಿಗ್ತದೆ. ಈ ಪ್ಲಾಂಟೇಶನಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ಹೇಳೋದನ್ನ ನೋಡೋಣ. ಎವ್ರಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೇನೆ. ನೀವು ಕೂಡ ಎಂಜಾಯ್ ಮಾಡಿ, ನಾನು ಕೂಡ. ವೀಕ್ಷಕರೇ, ಗೋವಾದಿಂದ 20-23 ಕಿಲೋಮೀಟರ್ ದೂರದಲ್ಲಿ ಪೋಂಡಾ ಹೇಳುವ ಒಂದು ಊರು ಸಿಗ್ತದೆ. ಪೋಂಡಾದಿಂದ 10 ಕಿಲೋಮೀಟರ್ಗಳ ದೂರದಲ್ಲಿ ಕರ್ಟಿ ಎಂಬ ಒಂದು ಚಿಕ್ಕ ಗ್ರಾಮ ಇದೆ. ಆ ಕರ್ಟಿ ಗ್ರಾಮದಲ್ಲಿ ನಾವು ಈ ಒಂದು ಸಹಕಾರಿ ಪ್ಲಾಂಟ್ ಫಾರ್ಮ್ ಎನ್ನುವ ಪ್ಲಾಂಟೇಶನನ್ನು ನೋಡ್ಬೋದು. ಈ ಕಂಟೆಂಟನ್ನು ಮಾಡುವಾಗ ಮೈಕನ್ನು ಧರಿಸದೇ ಇರುವುದರಿಂದ ಸ್ವಲ್ಪ ಧ್ವನಿಯಲ್ಲಿ ಅಡಚಣೆ ಇರಬಹುದು, ದಯವಿಟ್ಟು ಕ್ಷಮಿಸಿ. ಪ್ಲಾಂಟೇಶನಲ್ಲಿ ನಮಗೆ ಟಿಕೆಟ್ ಮಾಡಿ ನಾವು ಒಳಗೆ ಬಂದರೆ ಅವರ ಗೋವನ್ ಸ್ಟೈಲಲ್ಲಿ ಫುಡ್ ಕೂಡ ಸಿಗ್ತದಂತೆ. ಆ್ಯಂಡ್ ಇಲ್ಲಿ ಮೇಯ್ನ್ ಆಗಿ ಎಲ್ಲ ಸ್ಪೈಸಸ್ ಲೈಕ್ ದಾಲ್ಚಿನಿ, ಲವಂಗ, ಏಲಕ್ಕಿ ಏನೆಲ್ಲ ಸ್ಪೈಸಸ್ ಇದೆ ಅದನ್ನೆಲ್ಲ ಬೆಳೀತಾರಂತೆ. ನೋಡೋಣ ಸೊ ಯಾವ ರೀತಿಯ ಒಂದು ತೋಟವನ್ನು ಮಾಡಿದ್ದಾರೆ, ಸೊ ಪ್ಲಾಂಟೇಶನ್ ಹೇಗಿದೆ ಅಂತ ಹೇಳುವ ಎಲ್ಲ ವ್ಯೂಸನ್ನು ನಿಮ್ಗೆ ತೋರಿಸ್ಲಿಕ್ಕಿದ್ದೇನೆ, ಬನ್ನಿ. ಸಿಟಿಯ ಜಂಜಾಟದ ನಡುವೆ ಇದ್ದು ಒಂದು ದಿನವಾದರೂ ಪ್ರಕೃತಿಯ ಸೊಬಗಿನೊಂದಿಗೆ ದಿನವನ್ನು ಕಳಿಬೇಕು ಅಂತ ಹೇಳುವವರಿಗೆ ಇದೊಂದು ಒಳ್ಳೆಯ ಆಪ್ಷನ್. ವಾವ್, ಫಸ್ಟ್ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಈ ವ್ಯೂ ಅಂತೂ ನನಗೆ ತುಂಬ ಖುಷಿ ಕೊಡ್ತು. ಇಟ್ಸ್ ರಿಯಲಿ ಆಸಮ್ ಆ್ಯಂಡ್ ತುಂಬ ಕೂಲ್ ಆಗಿದೆ. ಸೊ ನೇಚರ್ ಮಧ್ಯದಲ್ಲಿ ನಾವೊಂದು ಈ ರೀತಿಯ ಒಂದು ಸವಿಯನ್ನು ಸವಿಬೇಕು ಅಂತ ಹೇಳಿದರೆ ನಿಜವಾಗ್ಲೂ ನಾವು ಖುಷಿ ಪಡಬೇಕಾದಂತಹ ವಿಚಾರ. ನೋಡಿ, ಇವರು ವೆಲ್ಕಮ್ ಮಾಡುವ ಸ್ಟೈಲ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಲೈಕ್ ಗೋವನ್ ಸಂಸ್ಕೃತಿ ಏನಿದೆ ಇದಕ್ಕೆ ಅವ್ರು ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಡ್ತಿದ್ದಾರೆ. ಆ್ಯಂಡ್ ಲೆಟ್ಸ್ ಸಿ ಏನೆಲ್ಲ ಇದೆ ಅಂತ. ವೆಲ್ಕಮ್ ಡ್ರಿಂಕ್ ಆಗಿ ಇವರು ಸರ್ವ್ ಮಾಡ್ತಾ ಇರುವಂಥದ್ದು ಲೆಮನ್ ಗ್ರಾಸ್ ಟೀ ಕೂಡ. ನಾವು ಮಧ್ಯಾಹ್ನ ಸುಮಾರು 2 ಗಂಟೆಗೆ ರೀಚ್ ಆಗಿದ್ದರಿಂದ ಡೈರೆಕ್ಟಾಗಿ ನಮ್ಮನ್ನು ಊಟದ ಹಾಲಿಗೆ ಕಳಿಸಿದ್ರು. ಊಟದ ಹಾಲನ್ನು ನೋಡುವಾಗ ಒಂದು ಸಲ ಅಲ್ಲಿನ ಕ್ರೌಡನ್ನು ನೋಡಿ ನಾನು ದಂಗಾದೆ. ಇಷ್ಟೇ ಕ್ರೌಡ್ ಸಂಜೆ 4 ಗಂಟೆ ತನಕ ಹೀಗೇ ಇತ್ತು. ಹಾಗಾದರೆ ಊಟಕ್ಕೆ ಯಾವೆಲ್ಲ ಐಟಮ್ಸ್ ಇತ್ತು ನೋಡೋಣ ಬನ್ನಿ. ಆಲ್ ಟೈಮ್ ಫೇವ್ರೇಟ್ ಗೋವನ್ ಸೋಲ್ ಕಡಿ. ನೀವು ನೋಡ್ಬೋದು ಇಲ್ಲಿ ವೆಜ್ ಮಾತ್ರ ಅಲ್ಲ, ನಾನ್ ವೆಜ್ ಕೂಡ ಅನ್ಲಿಮಿಟೆಡ್ ಬಫೆ. ಸೊ ಇಲ್ಲಿ ನಾನ್ ವೆಜ್ ಇದೆ ಆ್ಯಂಡ್ ವೆಜ್ ಐಟಮ್ಸ್ ಇದೆ, ಎಲ್ಲವೂ ಕೂಡ ಅನ್ಲಿಮಿಟೆಡ್ ಬಫೆಯಲ್ಲಿ ಬರ್ತದೆ. ಆ್ಯಂಡ್ ಗೋವನ್ ಸ್ಟೈಲ್ ನೋಡುವ ಟೇಸ್ಟ್ ಇದೆ ಹೇಗಿದೆ. ಸ್ಪೆಷಲ್ ಏನು ಅಂತ ಹೇಳಿದರೆ ಇವರು ಒಂದು ಗ್ರೂಪ್ ಆಗಿ ಎಲ್ರಿಗೂ ಕೂಡ ಗೈಡ್ ಮಾಡಲಿಕ್ಕೆ ಒಬ್ಬ ಗೈಡನ್ನು ನಮ್ಮೊಟ್ಟಿಗೆ ಕಳಿಸ್ತಾರೆ. ಮತ್ತು ಇದು ಆಲ್ಮೋಸ್ಟ್ 10 o'clock-ಇಂದ 4 o'clock ತನಕ ಓಪನ್ ಇದೆ. ಆ್ಯಂಡ್ ವರ್ಷದ ಎಲ್ಲ ದಿವಸ ಕೂಡ ಇದು ಓಪನ್ ಇರೋದ್ರಿಂದ ಇದು ಸಾಕಷ್ಟು ಕ್ರೌಡ್ ಕೂಡ ಇದೆ. ಊಟವನ್ನು ಮುಗಿಸಿದ ನಂತರ ಪ್ಲಾಂಟೇಶನ್ ಗೈಡ್ ಶ್ರದ್ಧಾ ಎನ್ನುವವರೊಟ್ಟಿಗೆ ನಮ್ಮ ಇಡೀ ಟೀಮನ್ನು ಈ ಒಂದು ಪ್ಲಾಂಟೇಶನ್ ಫಾರ್ಮ್ಗೆ ಕರ್ಕೊಂಡು ಹೋದರು. ಹೋಗ್ತಾ ಹೋಗ್ತಾ ಅವರು ನಮಗೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಏಲಕ್ಕಿ, ಲವಂಗ, ಕಾಳುಮೆಣಸು, ಚಕ್ಕೆ, ಹೀಗೆ ಪ್ರತಿಯೊಂದು ಸಸ್ಯಗಳ ಒಂದು ಉಪಯೋಗಗಳನ್ನು ಅವರು ನಮಗೆ ಹೇಳ್ತಾನೆ ಹೋಗ್ತಾ ಇದ್ರು. ನಾವು ಉಪಯೋಗಿಸುವ ಆಹಾರದಲ್ಲಿ ಈ ಮಸಾಲೆ ಪದಾರ್ಥಗಳ ಉಪಯೋಗವೇನು, ಎಷ್ಟು ಪ್ರಯೋಜನಗಳಿವೆ ಎನ್ನುವುದನ್ನು ಕೂಡ ತಿಳಿಸಿದರು. जिससे लोशंस बनाते हैं, कोको बटर, शिया बटर वगैरह, जो बॉडी लोशंस में, कॉस्मेटिक्स में यूज़ करते हैं. ಈ ಪ್ಲಾಂಟೇಶನ್ನ ಮಧ್ಯದಲ್ಲಿ ತೂಗು ಸೇತುವೆಯನ್ನು ಕೂಡ ನಾವು ನೋಡ್ಬೋದು. ಈ ತೂಗು ಸೇತುವೆಯ ಮುಖಾಂತರ ನಾವು ಮತ್ತೊಂದು ಏರಿಯಾಗೆ ಹೋಗ್ಬೋದು. ಅಲ್ಲಿ ದೊಡ್ಡ ಗಾತ್ರದ ಸಸಿಗಳನ್ನು ಬೆಳೆಸಿದ್ದಾರೆ. ಅಲ್ಲಿ ನಾವು ಕೊಕ್ಕಮ್, ಜಾಕ್ ಫ್ರೂಟ್ ಹಾಗೂ ಗೇರು ಕೃಷಿಯನ್ನು ಹೆಚ್ಚಾಗಿ ನೋಡ್ಬೋದು. फ्रूट और नट को सेपरेट करते हैं और इस नट को कभी भी 50% सड़ा हुआ जूस को मिलाते हैं, फिर से उबालते हैं, तब बनती है काजू कतली. और उसमें अल्कोहल परसेंट 40 to 42% होता है. और दवाई की तरह ये कोल्ड, कफ, स्टमक इन्फेक्शन वगैरह होता है तो उसके लिए अच्छा होता है. हिंदी में कहते हैं सर्व सुगंधी, मतलब इस पे ना छोटे छोटे फल लगते हैं काले मिर्च की तरह, सिर्फ में उनको निकालते हैं, सुखाते हैं, फिर उसका पाउडर बनाते हैं तो गरम मसाला रेडी हो जाए. गरम मसाले का काम करता है. तो जो गरम मसाला हमको मार्केट में मिलता है उसमें अलग अलग मसाले मिला के वो बनाते हैं. ये नेचुरल स्पाइस ट्री है, एक ही बेरी से गरम मसाला बनता है. ನನಗೆ ಇಲ್ಲಿ ತುಂಬಾ ಖುಷಿಯಾಗಿದ್ದು ಅವರು ಎಕ್ಸ್ಪ್ಲೇನ್ ಮಾಡುವ ರೀತಿ. ತುಂಬ ನಿಧಾನವಾಗಿ ಸ್ಪಷ್ಟವಾಗಿ ಅವರು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನಾವೀಗ ಇಲ್ಲಿ ನೋಡ್ತಾ ಇರುವಂಥದ್ದು ಜೇನು. ಸೊ ಇಲ್ಲಿ ಜೇನು ಕೃಷಿಯನ್ನು ಕೂಡ ಅವರು ಮಾಡ್ತಾರೆ.
ಸೊ ನ್ಯಾಚುರಲ್ ಆಗಿ ಹನಿಯನ್ನು ಸಿಗುವಂಥದ್ದನ್ನು ಅವರು ಇಲ್ಲಿ ಮಾರಾಟ ಕೂಡ ಮಾಡ್ತಾರೆ. ಇಡೀ ಪ್ಲಾಂಟೇಶನನ್ನು ನಾವು ಸುತ್ತಿ ಬಂದ ಬಳಿಕ ಅವರು ಈ ಒಂದು ನೀರನ್ನು ನಮ್ಮ ಬೆನ್ನಿಗೆ ಹಾಕ್ತಾರೆ. ಸಿಟ್ರೋನೆಲ್ಲಾ ಆಯಿಲ್ ಮತ್ತು ಲ್ಯಾವೆಂಡರ್ ಆಯಿಲನ್ನು ಮಿಕ್ಸ್ ಮಾಡಿ ಈ ಒಂದು ನೀರಿನಲ್ಲಿ ಹಾಕಿಟ್ಟು ಅದನ್ನು ನಾವು ಬೆನ್ನಿಗೆ ಹಾಕೋದ್ರಿಂದ ಬಹಳಷ್ಟು ರಿಲ್ಯಾಕ್ಸ್ ಆಗ್ತದಂತೆ. ಅಂದರೆ ನಮಗೆ ದಣಿವು ಏನಾಗಿರ್ತದೆ ಅದನ್ನೆಲ್ಲ ನಿವಾರಣೆ ಮಾಡ್ಬೋದು. ತದನಂತರ ಅವರು ನಮಗೆ ಕೊಟ್ಟಿರುವಂಥದ್ದು ಈ ಫೆನಿಯನ್ನು. ಪ್ಲಾಂಟೇಶನ್ನಲ್ಲೇ ಪ್ರೋಸೆಸ್ ಮಾಡಿರುವಂತಹ ಈ ಫೆನಿಯನ್ನು ಅವರು ಎಲ್ರಿಗೂ ಕೂಡ ಒಂದು ಸಿಪ್ನಷ್ಟು ಕೊಟ್ಟರು. ಆ್ಯಂಡ್ ಒಂದೇ ಸಿಪ್ನಲ್ಲಿ ಇದನ್ನು ಕುಡಿಬೇಕು ಅಂತ ಕೂಡ ಹೇಳಿದರು. ಬಿಕಾಸ್ ಇದು ಮೆಡಿಸಿನಲ್ ಯೂಸ್ಗೆ ಕೂಡ ಸರ್ವ್ ಆಗ್ತದಂತೆ. ಒಂದು ಸಲ ಪ್ಲಾಂಟೇಶನ್ ನಾವು ತಿರುಗಿ ಬಂದಾದ ಮೇಲೆ ಮತ್ತೊಂದು ಸಲ ಹೋಗಬಾರ್ದು ಅಂತೇನಿಲ್ಲ. ಎಷ್ಟೇ ಹೊತ್ತು ಬೇಕಾದರೂ ಎಷ್ಟೇ ಸಲ ಬೇಕಾದರೂ ಹೋಗಲಿಕ್ಕೆ ಅವರು ಬಿಡ್ತಾರೆ. ಆ್ಯಂಡ್ ನಿಮಗೇನಾದರೂ ನಂತರ ಫೋಟೋ ತೆಗಿಬೇಕು, ವಿಡಿಯೋ ತೆಗಿಬೇಕು ಅಂತ ಇದ್ದರೆ ಕೂಡ ಇದು ಒಂದು ಒಳ್ಳೆಯ ರೀತಿಯ ಆಪರ್ಚುನಿಟಿ. ಆ್ಯಂಡ್ ಇಲ್ಲಿ ನೇಚರ್ನ ಮಧ್ಯದಲ್ಲಿ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಫೋಟೋ ಆ್ಯಂಡ್ ವಿಡಿಯೋಸ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಮೇಯ್ನಾಗಿ ನೇಚರನ್ನು ಎಂಜಾಯ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಆಪರ್ಚುನಿಟಿ. ಆ್ಯಂಡ್ ಪ್ರಕೃತಿಯ ಮಧ್ಯದಲ್ಲಿ ಒಂದು ನೀರಿನ ಒಂದು ಶಬ್ದ ಇರ್ಬೋದು ಅಥವಾ ಪಕ್ಷಿಗಳ ಒಂದು ಕೂಗು ಇರ್ಬೋದು, ಇದನ್ನೆಲ್ಲ ಕೇಳುವಾಗ ತುಂಬಾ ಖುಷಿ ಆಯಿತು ನನಗೆ. ಸೊ ಅನ್ಲಿಮಿಟೆಡ್ ಲಂಚ್ ಅಂತ ಹೇಳಿದ್ಮೇಲೆ ಇದರ ಕಾಸ್ಟಿಂಗ್ ತುಂಬ ಇರ್ಬೋದು ಅಂತ ಹೇಳುವ ಒಂದು ಡೌಟ್ ಬರುತ್ತೆ ಅಲ್ವಾ? ಇಲ್ಲ, ಇದರ ಕಾಸ್ಟಿಂಗ್ ಇರೋದು ಓನ್ಲಿ 500 ರುಪೀಸ್. ಸೊ ಬೆಳಗಿಂದ ಸಂಜೆ ಬೇಕಾದರೆ ನೀವು ಈ ಒಂದು ನೇಚರ್ ಮಧ್ಯದಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಸೊ ಸಖತ್ತಾಗಿರುವ ಈ ಒಂದು ಪ್ಲಾಂಟೇಶನ್ನ ಎಲ್ಲ ವ್ಯೂಸನ್ನು ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಾವೆಲ್ಲ ಪ್ಲಾಂಟೇಶನನ್ನು ಸುತ್ಕೊಂಡು ಬರಬೇಕಾದ್ರೆ ಒಬ್ಬರು ಟ್ರಾವೆಲರ್ ಕೂಡ ನಮಗೆ ಸಿಕ್ಕಿದ್ರು, ಮಂಗಳೂರಿನವರೇ ಅಂತೆ. ಸೊ ನೋಡೋಣ ಈ ಬಗ್ಗೆ ಇವ್ರು ಯಾವ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ ಹೇಳಿ. Hello, my name is Divisha. Okay. And I am traveling and I came to this very nice spice plantation. It was a really fun and interesting experience. I live in the city, so this spices are really new for me. I've never seen them grow. I saw clove, long, dalchini, cinnamon, vanilla. It was very nice. I didn't know how vanilla actually grows, so it was very nice. The food here is also great. Not spicy, it was great. Yeah. Kokum sharbat, that was also nice. Very refreshing. Okay, thank you. Thank you. ಎಲ್ಲ ಸ್ಪೈಸಸ್ ಲೈಕ್ ದಾಲ್ಚಿನಿ ಇರ್ಬೋದು, ಕಾರ್ಡಮಮ್ ಇರ್ಬೋದು, ಆ್ಯಂಡ್ ಜಾಯ್ಪತ್ರೆ, ಜಾಯ್ಫಲ್ ಎಲ್ಲ ಕೂಡ ಇಲ್ಲಿ ಬೆಳೀತಾರೆ. ಆ್ಯಂಡ್ ನಮಗೆಲ್ರಿಗೂ ಗೊತ್ತಿರುವಾಗೆ ನಾವು ಯಾವುದೇ ಸ್ಪೈಸಸ್ ಬಂದರೆ ಫಸ್ಟ್ ಮಾಡುವಂಥದ್ದು ಗೂಗಲ್. ಸೊ ಆ ಗೂಗಲನ್ನು ಬಿಟ್ಟು ಒಮ್ಮೆ ನಾವು ಅಟ್ಲೀಸ್ಟ್ ನಮ್ಮ ಯಂಗರ್ ಜನ್ರೇಷನ್ ಇಲ್ಲಿ ಬಂದು ನೋಡಿದರೆ 100% ಇದ್ರ ಬಗ್ಗೆ ಅವೇರ್ನೆಸ್ ನಮಗೆ ಸ್ವಲ್ಪ ಆದರೂ ಸಿಗುತ್ತೆ. ಸೊ ನೇಚರ್ ಮಧ್ಯದಲ್ಲಿ ಟೈಮನ್ನು ಸ್ಪೆಂಡ್ ಮಾಡೋದು ಮಾತ್ರ ಅಲ್ಲ, ಸೊ ಅದರೊಟ್ಟಿಗೆ ನಾಲೆಜನ್ನು ಕೂಡ ಸಂಪಾದನೆ ಮಾಡ್ಬೋದು ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್. Please like, share and subscribe. This is Sneha Pai signing off.